ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಮೊಬೈಲಸ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರಿಂದ ತಗೊಬಂದಿದ್ದೀನಿ. ಓಕೆ, ಸೊ ಈ ಚಾಪ್ಟರ್ ತುಂಬ ಈಸಿ. ನೀವು ಕ್ವಶನ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ 1 ಮಿನಿಟಲ್ಲಿ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ, ಆಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ದಾನೆ KCT 2024 ದ ಟೈಪ್ ಆಫ್ ಲಿಂಕೇಜ್ ಪ್ರೆಸೆಂಟ್ ಬಿಟ್ವೀನ್ ನ್ಯೂಕ್ಲಿಯೋಟೈಡ್ ಈಸ್. ಓಕೆ, ಸೊ ನ್ಯೂಕ್ಲಿಯೋಟೈಡ್ ಮಧ್ಯೆ ಏನು ಲಿಂಕೇಜ್ ಬರುತ್ತೆ ಅಂತ. ಸೊ 4 ಕೊಟ್ಟಿದ್ದಾನೆ. ನಾವು ಲಿಸನ್, ನಾನು ಒಂದೊಂದಕ್ಕೆ ಡಿಫ್ರೆನ್ಸ್ ಹೇಳ್ಕೊಟ್ಬಿಡ್ತೀನಿ. ಸೊ ಪಾಸ್ಫೋ ಎಸ್ಟರ್ ಲಿಂಕೇಜ್ ನಮಗೆಲ್ಲೂ ಬರೋದಿಲ್ಲ, ಈ ಚಾಪ್ಟರಲ್ಲೇ ಇಲ್ಲ ಇದು. ಓಕೆ, ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಈ ಮೂರುದು, ಸೊ ಇದು ಫಾಸ್ಫೋಡೈಎಸ್ಟರ್ ಅಂದರೆ ಇಟ್ ಇಸ್ ಬಿಟ್ವೀನ್ ನ್ಯೂಕ್ಲಿಯೋಟೈಡ್. ಓಕೆ, ಬಿಟ್ವೀನ್ ನ್ಯೂಕ್ಲಿಯೋಟೈಡ್ಸ್ ಮಧ್ಯೆ ಇರುತ್ತೆ. ಅಮೈಡ್ ಅಂದರೆ ಅಮೈಡ್ ನೇಮಲ್ಲೇ ಇದೆ ನೋಡಿ, ಅಮೈಡ್. ಸೊ ಅಮೈನೋ ಆಸಿಡ್. ಓಕೆ, ಸೊ ಅಮೈನೋ ಆಸಿಡ್ ಮಧ್ಯೆ ಇರೋದನ್ನ ವಿ ಕಾಲ್ಡ್ ಅಸ್ ಅಮೈಡ್ ಬಾಂಡ್ಸ್ ಅಂತ ಕರಿತೀವಿ. ಗ್ಲೈಕೋಸೈಡಿಕ್ ಲಿಂಕೇಜ್ನ ಇಟ್ ಇಸ್ ಬಿಟ್ವೀನ್ ಕಾರ್ಬೋಹೈಡ್ರೇಟ್ಸ್. ಓಕೆ, ಕಾರ್ಬೋಹೈಡ್ರೇಟ್ಸ್ ಮಧ್ಯೆ ಇದ್ರೆ ದಟ್ ಇಸ್ ಕಾಲ್ಡ್ ಆಸ್ ವಾಟ್, ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಓಕೆ, ಇದಿಷ್ಟು ನೆನ್ಪಿಟ್ಕೊಳ್ಳಿ. ಸೊ ಈಗ ನ್ಯೂಕ್ಲಿಯೋಟೈಡ್ ಮಧ್ಯೆ ಇರೋದು ಯಾವುದು, ಪಾಸ್ಫೋಡೈಎಸ್ಟರ್ ಲಿಂಕೇಜ್. ಓಕೆ, ಎಸ್, ಅರ್ಥ ಆಯ್ತು ಹೆಂಗೆ ಅಂತ. ಸೊ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ಓಕೆ, ಸೊ ಆಲ್ಫಾ ಡಿ ಗ್ಲೂಕೋಸ್ ಅಂಡ್ ಬೀಟಾ ಡಿ ಗ್ಲೂಕೋಸ್ ಆರ್. ಓಕೆ, 2 ಕೊಟ್ಟಿದ್ದಾರೆ, ಆಲ್ಫಾ ಅಂಡ್ ಬೀಟಾ. ಸೊ ನೆನ್ಪಿದ್ಯಾ ಆಲ್ಫಾ ಅಂಡ್ ಬೀಟಾ ಹೇಗೆ ಹೇಳ್ಕೊಟ್ಟಿದ್ದೆ ಅಂತ. ಆಲ್ಫಾ ಬೀಟಾ ಅಂದರೆ ಪೊಸಿಷನ್ ಮಾತ್ರ ವೇರಿ ಆಗುತ್ತೆ. ಹೇಗೆ ಅಂದರೆ ನಾವು ಲಿಸನ್, ಹೇಗಪ್ಪ ಬರುತ್ತೆ ಗ್ಲೂಕೋಸು. ಸೊ ಫಸ್ಟು ಯು ನೀಡ್ ಟು ರೈಟ್ ದ ಸ್ಕೆಲಿಟಲ್. ಸೊ ಸ್ಕೆಲಿಟಲ್ ಬರೀರಿ. ಟೋಟಲಿ ಯು ಹಾವ್ 5 ಲೈನ್ಸ್ ಆ್ಯಂಡ್ ಟಾಪ್ ಯಾವಾಗಲೂ ಕೂಡ CH2OH ಆಗಿರುತ್ತೆ. ಕರೆಕ್ಟಾ? ಆ್ಯಂಡ್ ಡೌನಲ್ಲಿ ಯು ವಿಲ್ ಸ್ಟಾರ್ಟ್ ವಿತ್ OH, OH. ಕರೆಕ್ಟಾ? ಆ್ಯಂಡ್ ಇಲ್ಲಿ ಆಲ್ವೇಸ್ H ಇರುತ್ತೆ. ಆಪೋಸಿಟ್ಗೆ OH. ಓಕೆ, ನಾವು ದಿಸ್ ಈಸ್ ವಾಟ್ ವಿ ಕಾಲ್ಡ್ ಎಸ್ ಆಲ್ಫಾ ಡಿ. ಓಕೆ, ಆಲ್ಫಾ ಡಿ ಗ್ಲೂಕೋಸ್ ಅಂತ ಕರಿತೀವಿ. ಯಾಕೆ ಆಲ್ಫಾ ಡಿ ಅಂತ ಕರಿತೀವಿ? ವೆರಿ ಸಿಂಪಲ್. OH ಏನಿರುತ್ತೆ, ಡೌನಲ್ಲಿರುತ್ತೆ. ಇದನ್ನೇ ನಾನೇನಾದರೂ OHನ ಮೇಲ್ ಬರೆದ್ರೆ, ಎಕ್ಸಾಂಪಲ್ ಎವ್ರಿಥಿಂಗ್ ಈಸ್ ಕಾಮನ್, ಎಲ್ಲ ಕಾಮನ್ ಆಗಿರುತ್ತೆ. ಬಟ್ ಇಲ್ಲಿ OH ಇದ್ದಿದ್ದು H ಆಗುತ್ತೆ, ಇಲ್ಲಿ OH ಬರುತ್ತೆ. ಅಂದರೆ ಎಕ್ಸಾಕ್ಟಾಗಿ ಉಲ್ಟಾ, ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ, ರೊಟೇಟ್ ಮಾಡ್ತಾ ಇದ್ದೀನಿ. ಕರೆಕ್ಟಾ? ನಾವು ಇವಾಗ ಹೇಳಿ, ಇವೆರಡು ಎನಾನ್ಶಿಯೋಮರ್ ಅಂದರೆ ಏನಾಗಿರಬೇಕು, ಎಕ್ಸಾಕ್ಟ್ಲಿ ಮಿರರ್ ಇಮೇಜ್ ಆಗಿರಬೇಕು. ಕರೆಕ್ಟಾ? ಸೊ ಇದು ಮಿರರ್ ಇಮೇಜ್ ಆಗ್ತಿದೆಯಾ? ನೋ. ನೆನ್ಪಿಟ್ಕೊಳ್ಳಿ, ಆಲ್ ಕಾರ್ಬೋಹೈಡ್ರೇಟ್ಸ್ ಏನಾಗಿರುತ್ತೆ, ದೇ ಆರ್ ಆಪ್ಟಿಕಲಿ ಆಕ್ಟಿವ್ ಬಟ್ ದೇ ಆರ್ ನಾಟ್ ಎನಾನ್ಶಿಯೋಮರ್ಸ್ ಆಗಿರೋದಿಲ್ಲ. ಯಾವಾಗ ಎನಾನ್ಶಿಯೋಮರ್ಸ್ ಬರುತ್ತೆ ಅಂದರೆ ವೆನ್ ಆಲ್ಫಾ ಡಿ ಆ್ಯಂಡ್ ಆಲ್ಫಾ ಡಿ ಮೈನಸ್ ಬಂದಾಗ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದ್ದಾಗ ಮಾತ್ರ ಯು ವಿಲ್ ಗೆಟ್ ಅಸ್ ಎನಾನ್ಶಿಯೋಮರ್ಸ್. ಇಲ್ಲಿ ನನಗೆ ಬರ್ತಿಲ್ಲ. ಕರೆಕ್ಟಾ? ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ದೇ ಆರ್ ನಾಟ್ ಎನಾನ್ಶಿಯೋಮರ್ಸ್. ನೆಕ್ಸ್ಟ್ ಕನ್ಫಾರ್ಮರ್ಸ್ ನಮಗೆ ಬರೋಲ್ಲ, ಡೋಂಟ್ ವರಿ. ಓಕೆ, ದಟ್ ಈಸ್ ಫಸ್ಟ್ PU ಟಾಪಿಕ್. ಎಪಿಮರ್ಸ್ ಆ್ಯಂಡ್ ಆ್ಯನೋಮರ್ಸ್ ಅಂತ ಎರಡಕ್ಕೂ ಡಿಫ್ರೆನ್ಸ್ ಹೇಳ್ಕೊಡ್ತೀನಿ. ಎಪಿಮರ್ಸ್ ಅಂದರೆ ಏನಪ್ಪ ಅಂದರೆ ಯಾವ್ದಾದ್ರು ಕಾರ್ಬನಲ್ಲಿ ನಿಮಗೆ ಡಿಫ್ರೆನ್ಸ್ ಇರೋದು. ಎಕ್ಸಾಂಪಲ್, ಈಗ ನೋಡಿ, ಇದು ಫಸ್ಟ್ ಕಾರ್ಬನ್, 2, 3, 4, 5, 6, ಟೋಟಲಿ 6 ಕಾರ್ಬನ್ ಇದೆ. ಈಗ ನಾನು ರೊಟೇಷನ್ ಎಲ್ಲಿ ಮಾಡ್ತಿದ್ದೀನಿ, ಓನ್ಲಿ ಈ ಕಾರ್ಬನ್ ಹತ್ರ, ನಥಿಂಗ್ ಬಟ್ ಫಸ್ಟ್ ಕಾರ್ಬನ್ ಹತ್ರ. ಕರೆಕ್ಟಾ? ಇಲ್ಲಿ ಏನಾಗ್ತಿದೆ, ಓನ್ಲಿ ಫಸ್ಟ್ ಕಾರ್ಬನಲ್ಲಿ ಚೇಂಜ್ ಆಗ್ತಿದೆ. ಇನ್ನೆಲ್ಲರೂ ಚೇಂಜಸ್ ಆಗ್ತಿದೆಯಾ? ನೋ. ಕರೆಕ್ಟ್, ಓನ್ಲಿ ಫಸ್ಟ್ ಕಾರ್ಬನಲ್ಲಿ ಚೇಂಜ್ ಆಗ್ತಿದೆ. ಸೊ ಫಸ್ಟ್ ಕಾರ್ಬನಲ್ಲಿ ಚೇಂಜ್ ಆಗ್ತಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಆ್ಯನೋಮರ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಕಾರ್ಬನಲ್ಲಿ ಚೇಂಜ್ ಆಗ್ತಿದೆ, ದಟ್ ಈಸ್ ಕಾಲ್ಡ್ ಎಸ್ ಆ್ಯನೋಮರ್ಸ್. ಬಟ್ ಎಪಿಮರ್ಸ್ ಅಂದರೆ ಏನು ಗೊತ್ತಾ, ಯಾವ್ದಾದ್ರು ಆಗ್ಬೋದು, ಎನಿ ಕಾರ್ಬನ್, ಐದರ್ ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, 4, 5, 6th ಕಾರ್ಬನ್, ಬಟ್ ನಾಟ್ ಆಟ್ ಫಸ್ಟ್ ಕಾರ್ಬನ್. ಫಸ್ಟ್ ಕಾರ್ಬನ್ ಹತ್ರ ಆಗೋದನ್ನ ಆ್ಯನೋಮರ್. ಫಸ್ಟ್ ಕಾರ್ಬನ್ ಬಿಟ್ಟು ಎಲ್ಲೇ ಆದರೂ ಕೂಡ ದಟ್ ಈಸ್ ಕಾಲ್ಡ್ ಎಸ್ ಎಪಿಮರ್ಸ್ ಅಂತ ಕರಿತೀವಿ. ಇವಾಗ ಡಿಫ್ರೆನ್ಸ್ ಗೊತ್ತಾಯ್ತಾ? ಸೊ ಇಲ್ಲಿ ಕೇಳಿರೋದೇನು, ಸೊ ಆಲ್ಫಾ ಆ್ಯಂಡ್ ಬೀಟಾ ಮಧ್ಯೆ ಯಾವುದ್ರಲ್ಲಿ ಆಗ್ತಿದೆ, ಎಸ್ ಇಟ್ ಇಸ್ ಫಸ್ಟ್ ಕಾರ್ಬನ್ ಆಗ್ತಿರೋದ್ರಿಂದ ದೇ ಆರ್ ಕಾಲ್ಡ್ ಅಸ್ ಆ್ಯನೋಮರ್ಸ್. ಎಸ್, ಅರ್ಥ ಆಯ್ತಲ್ವ ಹೆಂಗೆ ಅಂತ. ಸೊ ನೆಕ್ಸ್ಟ್ ಕ್ವಶನ್, ದ ಫೀಮೇಲ್ ಸೆಕ್ಸ್ ಆರ್ಗನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದ ಕಂಟ್ರೋಲ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಸಿ, ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ಯಾವ ಹಾರ್ಮೋನು ಫೀಮೇಲಲ್ಲಿ ಸೆಕೆಂಡರಿ ಕ್ಯಾರೆಕ್ಟರ್ಸ್ ಶೋ ಮಾಡುತ್ತೆ ಅಂತ ಕೇಳ್ತಿದ್ದಾನೆ. ಇದು ಹಾರ್ಮೋನ್ಸಲ್ಲಿ ಹೇಳ್ಕೊಟ್ಟಿದ್ದೀನಲ್ವ ಹೇಗೆ ಅಂತ. ಸೊ ಲಿಸನ್, ಮೇಲಲ್ಲಿ ಒಂದು ಹಾರ್ಮೋನ್ ಇದೆ ದಟ್ ಸೆಕೆಂಡರಿ ಕ್ಯಾರೆಕ್ಟರ್ಗೆ, ಫೀಮೇಲಲ್ಲಿ ಒಂದು ಹಾರ್ಮೋನ್ ಇದೆ ಸೆಕೆಂಡರಿ ಕ್ಯಾರೆಕ್ಟರ್ಗೆ.
ಸೊ ಮೇಲಲ್ಲಿ ಇರೋದು ಯಾವ್ದಪ್ಪ ಅಂದ್ರೆ ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕೆಂಡರಿ ಕ್ಯಾರೆಕ್ಟರ್ಸ್ ಇನ್ ಮೇಲ್. ಫೀಮೇಲ್ ಅಲ್ಲಿ ಬರೋದು ಈಸ್ಟ್ರಡಿಲ್. ಓಕೆ, ಈಸ್ಟ್ರಡಿಲ್ ಅಂತನಾದ್ರೂ ಕೊಡ್ಬೋದು ಅಥವಾ ಈಸ್ಟ್ರೋಜನ್ ಅಂತನಾದ್ರೂ ಕೊಡ್ಬೋದು. ಬೋತ್ ಆರ್ ಸೇಮ್. ಓಕೆ, ಈಸ್ಟ್ರೋಜನ್ ಆರ್ ಈಸ್ಟ್ರಡಿಲ್ ಇಸ್ responsible for secondary characters in female. Okay, insulin is not an hormone, it's an enzyme. Okay, insulin is an enzyme. It mainly responsible for sugar control. Okay, sugar control ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಥೈರಾಕ್ಸಿನ್ ಅನ್ನೋದು ಏನಕ್ಕೆ ಬರುತ್ತೆ, ನೇಮಲ್ಲ ಇದೆ ಥೈರಾಕ್ಸಿನ್. ಸೊ ಥೈರಾಯ್ಡ್ ಗ್ಲ್ಯಾಂಡ್ಗೆ ಹೆಲ್ಪ್ ಮಾಡುತ್ತೆ. ಕರೆಕ್ಟಾ? ಸೊ ಥೈರಾಯ್ಡ್ ಗ್ಲ್ಯಾಂಡ್ ನಥಿಂಗ್ ಬಟ್ ಅಯೋಡಿನ್ ಕಂಟೆಂಟ್ಗೆ. ಅಂಡರ್ಸ್ಟುಡ್? ಸೊ ಇಲ್ಲಿ ನಮಗೆ ಕೇಳಿರೋದು ಫೀಮೇಲ್ಸ್ ಹಾರ್ಮೋನ್ ಯಾವುದಪ್ಪ ಅಂದರೆ ದಟ್ ಈಸ್ ಈಸ್ಟ್ರಡಿಲ್. ಸೊ ಇದು ಲಿಟಲ್ ಬಿಟ್ ಅಬೌಟ್ ಥಿಯರಿ ಕ್ವಶನ್ ಆಗಿರುತ್ತೆ. ನಿಮ್ಗೆ ಆಲ್ ಲೈಕ್ ಬಯಾಲಜಿ ಪಾರ್ಟ್ ಇರುತ್ತೆ. ಓಕೆ, ಸುಕ್ರೋಸ್ ಇಸ್ ಡೆಕ್ಸ್ಟ್ರೋರೊಟೇಟರಿ ಬಟ್ ಆಫ್ಟರ್ ಹೈಡ್ರೋಲಿಸಿಸ್ ದ ಮಿಕ್ಸ್ಚರ್ ಶೋಸ್ ಲೀವೋರೊಟೇಟರಿ. ದಿಸ್ ಇಸ್ ಬಿಕಾಸ್ ಆಫ್. ಸೊ ಏನು ಕೇಳ್ತಿದ್ದಾನೆ ಅಂದರೆ ಸುಕ್ರೋಸ್ ಫಸ್ಟು ಡೆಕ್ಸ್ಟ್ರೋರೊಟೇಟರಿ. ಡೆಕ್ಸ್ಟ್ರೋ ಅಂದರೆ ಏನಾಗಿರುತ್ತೆ, ಡಿ ರೈಟ್ ಸೈಡ್ ರೊಟೇಟ್ ಆಗ್ತಿರುತ್ತೆ. ಆಫ್ಟರ್ ಹೈಡ್ರೋಲಿಸಿಸ್ ಆದಮೇಲೆ ಲೀವೋ ರೊಟೇಟರಿ ಲೆಫ್ಟ್ ಸೈಡ್ಗೆ ಅಂತ ಹೇಳ್ತಿದೆ. ಯಾಕೆ? ಬಿಕಾಸ್ ಸುಕ್ರೋಸ್ ಅಂದರೆ ಏನು, ಸುಕ್ರೋಸಲ್ಲಿ ನಮಗೆ ಗ್ಲೂಕೋಸ್ ಇರುತ್ತೆ ಪ್ಲಸ್ ಫ್ರಕ್ಟೋಸ್ ಇರುತ್ತೆ. ನಮಗೆ ಗೊತ್ತಿರೋದೇನು, ಗ್ಲೂಕೋಸ್ ಇಸ್ ಡೆಕ್ಸ್ಟ್ರೋರೊಟೇಟರಿ ಆ್ಯಂಡ್ ಫ್ರಕ್ಟೋಸ್ ಇಸ್ ಲೀವೋ ರೊಟೇಟರಿ. ಕರೆಕ್ಟಾ? ಸೊ ಫಸ್ಟು ಡೆಕ್ಸ್ಟ್ರೋ ಇದ್ದಿದ್ದು ಲೀವೋ ಆಗಿ ಕನ್ವರ್ಟ್ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ಫ್ರಕ್ಟೋಸು ಜಾಸ್ತಿ ಶೋ ಆಗ್ತಾ ಇದೆ. ಕರೆಕ್ಟಾ? ಅಥವಾ ಫ್ರಕ್ಟೋಸ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಅರ್ಥ. ಕರೆಕ್ಟಾ? ಅವಾಗ ಏನಾಗುತ್ತೆ, ಲೆಸ್ ಚೆಕ್ ಆಪ್ಷನ್. ಲೀವೋ ರೊಟೇಷನ್ ಆಫ್ ಗ್ಲೂಕೋಸ್ ಇಸ್ ಮೋರ್. ನೋ, ರಾಂಗ್. ಯಾಕಂದರೆ ಗ್ಲೂಕೋಸ್ ಲೀವೋ ರೊಟೇಟರಿನೇ ಅಲ್ಲ, ಗ್ಲೂಕೋಸ್ ಇಸ್ ಫ್ರಕ್ಟೋ. ಸೊ ದಿಸ್ ಇಸ್ ರಾಂಗ್. ಸುಕ್ರೋಸ್ ಇಸ್ ನಾನ್ ರಿಡ್ಯೂಸಿಂಗ್ ಶುಗರ್. ಎಸ್, ಕರೆಕ್ಟ್. ಸುಕ್ರೋಸ್ ಇಸ್ ನಾನ್ ರಿಡ್ಯೂಸಿಂಗ್ ಶುಗರ್. ಹಾಗಾದ್ರೆ ಅದಾಗುತ್ತಾ? ಇಲ್ಲ, ಬಿಕಾಸ್ ಅವ್ರು ಕೇಳ್ತಿರೋದು ರೊಟೇಷನ್ ಮೇಲೆ. ರಾಸಿಮಿಕ್ ಮಿಕ್ಸ್ಚರ್ ಇಸ್ ಫೌಂಡ್. ನೋ. Levo rotation of fructose. Yes, levo rotation of fructose is more than dextrorotatory of glucose. So option D. Yes. Yes. ಅರ್ಥ ಆಯ್ತಲ್ವ ಹೆಂಗೆ ಅಂತ? ಸೊ ನೆಕ್ಸ್ಟ್ ಕ್ವಶನ್. ಸೊ ಕರೆಕ್ಟ್ ದ ಆರ್ಡರ್. ನಾವು ಸಿ ವಿಟಮಿನ್ಸ್ ಮೇಲೆ ಕೊಟ್ಟಿದ್ದಾರೆ. ಸೊ ವಿಟಮಿನ್ಸ್ ಮೇಲೆ ಕೊಟ್ಟಾಗ ನೆನ್ಪಿಟ್ಕೋಬೇಕು ಹೇಗೆ ಹೇಳ್ಕೊಟ್ಟಿದ್ದೀನಿ ಅಂತ. ಸೊ ವಿಟಮಿನ್ ಎ ಇಸ್ ಆಲ್ವೇಸ್ ಟು ನೈಟ್ ಬ್ಲೈಂಡ್ನೆಸ್. ಕರೆಕ್ಟಾ? ವಿಟಮಿನ್ ಡಿ ಏನಾಗಿರುತ್ತೆ, ನೈಟ್ ಬ್ಲೈಂಡ್ನೆಸ್ ಆಗಿರುತ್ತೆ. ನಿಮ್ಗೆ ಇನ್ನ ಓಕೆ ವಿಟಮಿನ್ ಡಿ ಆ್ಯಂಡ್ ವಿಟಮಿನ್ ಇ ಗೊತ್ತಿಲ್ಲ ಅಂದರೆ ನೆನ್ಪಿಟ್ಕೊಳ್ಳಿ. ವಿಟಮಿನ್ ಕೆ ಇಸ್ ಓನ್ಲಿ ಫಾರ್ ಬ್ಲಡ್ ಕ್ಲಾಟಿಂಗ್. ಓಕೆ, ಬ್ಲಡ್ ಕ್ಲಾಟ್ ಅಂತ ನೆನ್ಪಿಟ್ಕೋಬೇಡಿ. ಇವಾಗ ಇವೆರಡು ಗೊತ್ತಾಯ್ತಾ? ಆಪ್ಷನ್ ಎ ಗೊತ್ತಾಯ್ತು, ಆಪ್ಷನ್ ಡಿ ಗೊತ್ತಾಯ್ತು. ಎಗೆ 3 ಇರಬೇಕು, 4ಗೆ 2 ಇರಬೇಕು. ಲೆಟ್ಸ್ ಚೆಕ್ ದ ಆಪ್ಷನ್. ಸೊ ಎಗೆ 3 ಯಾವುದರಲ್ಲಿ ಇದೆಯಪ್ಪ? ನಾವು ಸಿ ಓನ್ಲಿ 2 ಆಪ್ಷನಲ್ಲಿ ವಿ ಹ್ಯಾವ್ ಎಗೆ 3 ಇದೆ. ಕರೆಕ್ಟಾ? ಹಾಗಂದ್ರೆ ಇದೆರಡು ಅಲ್ಲ. ನೆಕ್ಸ್ಟ್ ಫೋರ್ತ್ಗೆ ಸೆಕೆಂಡ್ ಇರಬೇಕು. ಎಸ್, ಫೋರ್ತ್ಗೆ ಸೆಕೆಂಡ್ ಇರೋದು ಇದೊಂದೇ ಆಪ್ಷನ್. ಸೊ ಆಪ್ಷನ್ ಡಿ. ಅರ್ಥ ಆಯ್ತಾ? ವಿತಿನ್ 30 ಸೆಕೆಂಡ್ಸಲ್ಲಿ ಯು ಕ್ಯಾನ್ ಆನ್ಸರ್. ಅರ್ಥ ಆಯ್ತಲ್ವಾ? ನಿಮಗೆ ಕಂಪ್ಯಾರಿಸನ್ ಮಾಡಕ್ಕೆ ಬರಬೇಕು. Thyroxine product produced in the thyroid gland is an iodinated derivative of. Thyroxine produce ಮಾಡೋದೇನು? So thyroxine will produces thyrosin. Correct? So answer C. Yes. Receptors are protein and crucial to body communication process. These receptors are embedded in. So embedded ಎಲ್ಲಿರುತ್ತೆ ಅಂತ ಕೇಳ್ತಿದ್ದಾನೆ. ಸೊ ರಿಸೆಪ್ಟರ್ಸ್ ಎಲ್ಲಿರುತ್ತಪ್ಪ ಅಂದರೆ ದೇ ಆರ್ ಪ್ರೆಸೆಂಟ್ ಇನ್ ಸೆಲ್ ಮೆಮ್ಬ್ರೇನ್. ಯಾಕೆ? ಒಂದಷ್ಟು ಕಾಮನ್ ಎಕ್ಸಾಂಪಲ್ ಕೊಡ್ತೀವಿ ನೋಡಿ. ನೀವು ಈಗ ಒಂದೇನಾದರೂ ಬಿಸಿಯಾಗಿರೋದನ್ನ ಮುಟ್ಟಿದಾಗ ಏನಾಗ್ತದೆ, ಸಡನ್ನಾಗಿ ನೀವು ಕೈನ ಎತ್ಕೋತೀರಲ್ವಾ, ಬಿಕಾಸ್ ಅಲ್ಲಿ ನಿಮಗೆ ಹಾಟ್ನೆಸ್ ಗೊತ್ತಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಎಲ್ಲಿಗೆ ಗೊತ್ತಾಯಿತು? ನಿಮ್ಮ ಸ್ಕಿನ್ಗೆ. ಕರೆಕ್ಟಾ? ಸ್ಕಿನ್ನಲ್ಲಿ ಮೇಜರಾಗಿ ನಮಗೆ ಸ್ಟಾರ್ಟ್ ಆಗೋದು ಸೆಲ್ ಮೆಮ್ಬ್ರೇನಿಂದ. ಯಾವುದೇ ಒಂದು ಸೆಲ್ಲಲ್ಲಿ ಸ್ಟಾರ್ಟ್ ಆಗೋದೆ ಸೆಲ್ ಮೆಮ್ಬ್ರೇನಿಂದ. ಆಬ್ವಿಯಸ್ಲಿ ಇಟ್ ವಿಲ್ ಸ್ಟಾರ್ಟ್ ವಿತ್ ಸೆಲ್ ಮೆಮ್ಬ್ರೇನ್. ಅರ್ಥ ಆಯ್ತಾ? ಸಿಂಪಲ್. ಇದು ಲೈಕ್ ಅ ಜನರಲ್ ಕ್ವಶನ್ ಅಂತನಾದರೂ ಅನ್ಕೊಳ್ಳಿ. ಎಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. The nucleic acid, whether DNA or RNA, gives on complete hydrolysis. Okay, 2 purine ಕೊಡ್ಬೋದು ಅಥವಾ 2 pyrimidine or base or pentose sugar ಅಥವಾ ಫಾಸ್ಫೋರಿಕ್ ಗ್ರೂಪ್ ಕೊಡುತ್ತೆ. ನ್ಯೂಕ್ಲಿಯೋಟೈಡ್ಸ್ ವಿಚ್ ಆರ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಇನ್ ದ ಹೈಡ್ರೋಲಿಸಿಸ್. ಓಕೆ, ಒಂದು RNA ಆರ್ DNA ಹೈಡ್ರೋಲೈಸ್ ಮಾಡಿದ್ರೆ ಇದರಲ್ಲಿ ಯಾವುದೋ ಒಂದು ಕೊಡುತ್ತೆ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು RNA ಆರ್ DNA ಎನಿ ನ್ಯೂಕ್ಲಿಯೋಟೈಡ್ ಅಂದಾಗ ನಮ್ಮ ನ್ಯೂಕ್ಲಿಯೋಟೈಡಲ್ಲಿ 3 ಇರುತ್ತೆ. ಓಕೆ, ದ ನ್ಯೂಕ್ಲಿಯೋಟೈಡ್ ತಗೊಂಡ್ರೆ ಯು ಹ್ಯಾವ್ 3 ಥಿಂಗ್ಸ್. ಏನೇನಪ್ಪ ಅಂದರೆ, ಒಂದು ಬೇಸ್ ಇರಬೇಕು.
ನೈಟ್ರೋಜಿನಸ್ ಬೇಸ್ ಇರಬೇಕು, ಒಂದು ಪೆಂಟೋಸ್ ಶುಗರ್ ಇರಬೇಕು, ಇನ್ನೊಂದು ಫಾಸ್ಫೇಟ್ ಗ್ರೂಪ್ ಇರಲೇಬೇಕು. ಓಕೆ, ಫಾಸ್ಫೇಟ್ ಗ್ರೂಪ್ ಇರಬೇಕು. ಈ 3 ಇರಲೇಬೇಕು. ಒಂದು ನೈಟ್ರೋಜಿನಸ್ ಬೇಸ್, ಶುಗರ್ ಆ್ಯಂಡ್ ಫಾಸ್ಫೇಟ್ ಗ್ರೂಪ್. ಈ ನೈಟ್ರೋಜಿನಸ್ ಬೇಸ್ ಏನಾದರೂ ಆಗಿರ್ಬೋದು, ಬಿಕಾಸ್ ಆರ್ ಎನ್ ಎದಲ್ಲಿ AgCT-Cu ಬರುತ್ತೆ, ಡಿ ಎನ್ ಎದಲ್ಲಿ ATC-CT ಬರುತ್ತೆ, ಕರೆಕ್ಟಾ? ಸೊ ಅಲ್ಲಿಗೆ ನಮಗೆ ಬೇಸ್ ಏನಾದರೂ ಐದರ್ ಇಟ್ ಇಸ್ ಅ ಪ್ಯೂರಿಡಿನ್ ಆರ್ ಪ್ಯೂರಿನ್ ಆಗಿರ್ಬೋದು. ಸೊ ಈ 3 ಇರಬೇಕು. ಲೆಟ್ಸ್ ಚೆಕ್ ಯಾವ್ದ್ರಲ್ಲಿ 3 ಇದೆ. ಪ್ಯೂರಿನ್, ನೋ, ಬರೀ ಪ್ಯೂರಿನ್ ಅಂತ ಹೇಳ್ತಿದ್ದಾನೆ, ರಾಂಗ್. ಪ್ಯೂರಿನ್ ಆರ್ ಪಿರಿಮಿಡಿನ್ ಬೇಸ್, ಆರ್ಥೋಪಾಸ್ಪೋರಿಕ್, ನೋ, 2 ಇದೆ. ಪ್ಯೂರಿನ್ ಆರ್ ಪಿರಿಮಿಡಿನ್, ಪೆಂಟೋ ಶುಗರ್, ಎಸ್, 3 ಇದೆ ಇದರಲ್ಲಿ. ಸೊ ಆಪ್ಷನ್ ಸಿ. ಎಸ್, ಅರ್ಥ ಆಯ್ತಲ್ವಾ? ಸೊ ನ್ಯೂಕ್ಲಿಯೋಟೈಡ್ ಅಂದ್ರೆ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಒನ್, RNA or DNA are chiral molecule. Their chirality is due to presence of. ಓಕೆ, ಸೊ ಕೈರಲ್ ಮಾಲಿಕ್ಯೂಲ್, ಕೈರಲ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಆಪ್ಟಿಕಲ್ ಆಕ್ಟಿವಿಟಿ ಕಾನ್ಸೆಪ್ಟ್. ಒನ್ ಸೆಕೆಂಡ್, ಆಪ್ಟಿಕಲ್ ಆಕ್ಟಿವಿಟಿ ಕಾನ್ಸೆಪ್ಟ್ ಅಲ್ಲಿ. ಸೊ ಇಲ್ಲೇನು ಕೊಟ್ಟಿದ್ದಾನೆ ನೋಡೋಣ. ಕೈರಲ್ಗೆ ಏನು, ಡಿ ಶುಗರ್, ಎಲ್ ಶುಗರ್, ಕೈರಲ್ ಬೇಸಿಸ್, ಕೈರಲ್ ಫಾಸ್ಫೇಟ್ ಎಸ್ಟರ್. ಸೊ ನಾವು ಲಿಸನ್, ಏನು ನೆನ್ಪಿಟ್ಕೋಬೇಕು. ಸೊ ಕೈರಾಲಿಟಿ ಯಾವಾಗಪ್ಪ ಆಗುತ್ತೆ? ಸೊ ಕೈರಾಲಿಟಿ ಅಂದರೆ ಅದರಲ್ಲಿ ನಮಗೆ ಕೈರಲ್ ಕಾಂಪೌಂಡ್ ಇರಬೇಕು ಅಥವಾ ಕೈರಲ್ ಕಾರ್ಬನ್. ಕೈರಲ್ ಕಾರ್ಬನ್ ಅಂದರೆ ಏನು, 4 ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ಗೆ ಪ್ರೆಸೆನ್ಸ್ ಇರುತ್ತೆ, ಕರೆಕ್ಟ್? ಸೊ ಇವಾಗ ನಾನು ಒಂದೊಂದನ್ನು ಬರೀತೀನಿ. ಸೊ ಫಸ್ಟ್ ಯಾವ್ದ್ರದ್ದು ಕೇಳಿರೋದು, ದೇ ಆರ್ ಆಸ್ಕ್ಡ್ ಅಬೌಟ್ RNA ಆ್ಯಂಡ್ DNA, ಕರೆಕ್ಟಾ? ಸೊ RNA ಆ್ಯಂಡ್ DNA ಮಾಲಿಕ್ಯೂಲ್ಸಲ್ಲಿ ಏನಾಗಿರುತ್ತೆ, ಕಾರ್ಬನ್ ಇರುತ್ತೆ. ಕಾರ್ಬನ್ಗೆ ನಥಿಂಗ್ ಬಟ್ ಬೇಸ್. ಆ ಬೇಸ್ಗೆ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ಡ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಡ್ಯೂ ಟು ಡಿ ಶುಗರ್ ಕಾಂಪೋನೆಂಟ್, ನಾಟ್ ಎಲ್. ಓಕೆ, ಡಿ ಶುಗರ್ ಕಾಂಪೋನೆಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಕೈರಾಲಿಟಿ ಇಸ್ ಡ್ಯೂ ಟು ವಾಟ್, ಡಿ ಶುಗರ್ ಕಾಂಪೋನೆಂಟ್. ಎಸ್, ಅರ್ಥ ಆಯ್ತಲ್ವಾ? ನಾವು ಇಲ್ಲೇ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಗ್ಲೂಕೋಸ್ ಆ್ಯಂಡ್ ದಿಸ್ ಇಸ್ ಗ್ಲೂಕೋ ಡಿಆಕ್ಸಿರೈಬೋಸ್. ರೈಬೋಸ್ ಅಂದರೆ ಇದು ಡಿಆಕ್ಸಿರೈಬೋಸ್ ಅಂದರೆ DNA, ಬರೀ ರೈಬೋಸ್ ಅಂದರೆ RNA. ನಿಮಗೆ ಸ್ಟ್ರಕ್ಚರ್ ಹೇಳ್ಕೊಟ್ಟಿದ್ದೆ ಅಲ್ವಾ? ಸೊ ಇವಾಗ ಇಲ್ಲಿ ನೋಡಿ ಏನು ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಮೈನ್ ಆಗಿ ನಮಗಿರೋದು ಇದನ್ನ ಫಸ್ಟ್ ಕಾರ್ಬನ್ ತಗೊಳ್ಳೋಣ. ಇಲ್ಲಿ ಫಸ್ಟ್ ಕಾರ್ಬನ್ ತಗೊಂಡ್ರೆ ಸೊ ಇಲ್ಲಿ ಏನಿರುತ್ತೆ, OH ಇದೆ, H ಇದೆ, ಕರೆಕ್ಟ್? ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಏನಿದೆಪ್ಪ, ಇಲ್ಲಿ ನಿಮಗೆ C ಕಾರ್ಬನ್ ಇದೆ, ಇಲ್ಲಿ O ಇದೆ. ಸೊ ನಥಿಂಗ್ ಬಟ್ ಕೈರಲ್ ಕಾರ್ಬನ್ ಆಗಿರುತ್ತೆ. ಡಿ ಅಲ್ಲಿದೆ, ಇಲ್ಲೂ ಕೂಡ ಸೇಮ್ ಇದೆ, ಕರೆಕ್ಟ್? ಬಟ್ ಏನು ಡಿಫ್ರೆನ್ಸ್ ಇರೋದು, ಇಲ್ಲಿ ನಮಗೆ OH ಬರ್ತಿದೆ, ಇಲ್ಲಿ H ಬರ್ತಿದೆ, ಅಷ್ಟೇ ಡಿಫ್ರೆನ್ಸ್, ಕರೆಕ್ಟ್? ಸೊ ದ್ಯಾಟ್ಸ್ ವೈ ಇಟ್ ಈಸ್ ಡ್ಯೂ ಟು ಡಿ configuration. Okay, the primary structure in nucleic acid contains 3 bases, GATCG. The chain is complementary. Very simple. ಇದು ಕೊಟ್ಟಿದ್ದಾರೆ, ಇದಕ್ಕೆ ಕಾಂಪ್ಲಿಮೆಂಟ್ರಿ ಚೈನ್ನ ಕಂಡುಹಿಡಬೇಕು. ಸೊ ಜಿಗೆ ಆಲ್ವೇಸ್ ಏನು ಬರುತ್ತಪ್ಪ, ಹಿಂಗೆ ನೆನ್ಪಿಟ್ಕೊಳ್ಳಿ, GCAT ಆರ್ AU ಅಂತ. ಓಕೆ, ಸೊ ಇದು DNA ಆದರೆ, ಇದು RNA ಆದರೆ. ಸೊ ಜಿಗೆ ಏನು ಬರಬೇಕು, C ಬರುತ್ತೆ, A ಇದ್ರೆ T ಬರುತ್ತೆ, T ಇದ್ರೆ A ಬರಬೇಕು, G ಮೀನ್ಸ್ C ಮೀನ್ಸ್ G ಬರಬೇಕು. ಓಕೆ, C ಇಂದ ಸ್ಟಾರ್ಟ್ ಆಗೋದನ್ನ ನೋಡಿ. ಸೊ ಯಾವುದ್ರಲ್ಲಿ C ಇಂದ ಸ್ಟಾರ್ಟ್ ಆಗೋದಿದೆ? ಸೊ ವಿಚ್ ಒನ್ ವಿಲ್ ಸ್ಟಾರ್ಟ್ ವಿತ್, ಎಸ್, ಓನ್ಲಿ ಒನ್ ಆಪ್ಷನ್ ಇಸ್ ಸ್ಟಾರ್ಟ್ಸ್ ವಿತ್ C. ಸೊ ದೆನ್ ಆಪ್ಷನ್ C. ಎಸ್, ಅರ್ಥ ಆಯ್ತಾ? ಸೊ ನೋಡಿ, ಇದು ಬಯಾಲಜಿ ಸ್ಟೂಡೆಂಟ್ಸ್ ಆದರೆ ಸ್ವಲ್ಪ ಈಸಿ ಅನಿಸ್ಬಿಡುತ್ತೆ. ಓಕೆ, ಬಟ್ ಏನಿಲ್ಲ, ಕೆಮಿಸ್ಟ್ರಿಯಲ್ಲೂ ಕೂಡ ಯು ಕ್ಯಾನ್ ಈಸಿಲಿ ಆನ್ಸರ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಿಟಮಿನ್ ಇಸ್ ನಾಟ್ ಸ್ಟೋರ್ಡ್ ಇನ್ ಅಡಿಪೋಸ್ ಟಿಶ್ಯೂ? ಕ್ವಶನ್ ನೋಡಿ ಹೆಂಗ್ ಟ್ರಿಕ್ಕಿ ಮಾಡಿದ್ದಾನೆ. ಅಡಿಪೋಸ್ ಟಿಶ್ಯೂಲಿ ಸ್ಟೋರ್ ಆಗದೆ ಇರೋದನ್ನ ಯಾವುದು ಅಂತ ಕರಿತೀವಿ. ನಮ್ಗೆ 2 ಥರ ವಿಟಮಿನ್ಸ್ ಇದೆ. ಒಂದು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್, ಇನ್ನೊಂದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ. ಫ್ಯಾಟ್ ಸಾಲ್ಯುಬಲ್ ನಥಿಂಗ್ ಬಟ್ ಅಡಿಪೋಸ್ ಟಿಶ್ಯೂ. ವಾಟರ್ ಸಾಲ್ಯುಬಲ್ ಮೀನ್ಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಇಲ್ಲಿ ಕೊಟ್ಟಿರೋದೇನು, ವಿಚ್ ಆರ್ ನಾಟ್ ಸ್ಟೋರ್ಡ್ ಇನ್ ಅಡಿಪೋಸ್ ಟಿಶ್ಯೂ ಅಂದರೆ ಅರ್ಥ ವಿಚ್ ಇಸ್ ನಾಟ್ ಸ್ಟೋರ್ಡ್ ಇನ್ ವಾಟರ್. ಫ್ಯಾಟ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ವಾಟರ್ ಸಾಲ್ಯುಬಲ್ ವಿಟಮಿನ್. ವಾಟರ್ ಸಾಲ್ಯುಬಲ್ ವಿಟಮಿನ್ ಅಲ್ಲಿರೋದೇ 2 ನಮಗೆ, B ಆ್ಯಂಡ್ C. ಉಳಿದಿರೋ ಅಡೇಕ್ ಅಂತ ನೆನ್ಪಿಟ್ಕೊಳ್ಳಿ. ಅಡೇಕ್ ನಥಿಂಗ್ ಬಟ್ ವಿಟಮಿನ್ A, D, E, K, ದೇ ಆರ್ ಫ್ಯಾಟ್ ಸಾಲ್ಯುಬಲ್. ಸೊ ಇವಾಗ ನೋಡಿ, B ಆ್ಯಂಡ್ C ಆರ್ ವಾಟರ್ ಸಾಲ್ಯುಬಲ್. ಸೊ B ಆ್ಯಂಡ್ C, ಲೆಟ್ಸ್ ಚೆಕ್. ಸೊ ಯು ಹ್ಯಾವ್ ಆಪ್ಷನ್ A ಇದೆ, ನೋ. B6, ಎಸ್, B6 is a derivative of B. So that's why it is a water soluble vitamin. Hypothyroidism is caused by the deficiency of thyroidism. Thyroid ಯಾವುದರಿಂದ ಬರುತ್ತೆ? Because of thyroxine, means less amount of thyroxine. So yes, thyroxine. Clear? So next question. C1 and C4 glycosidic bond is not found in. Okay, now listen.
ಅರ್ಥ ಮಾಡ್ಕೊಳ್ಳಿ. C1 ಅಂಡ್ C4 ಮಾಲ್ಟೋಸ್ ಹೆಂಗ್ ಬರೀತೀರಪ್ಪ ನೆನ್ಪಿಟ್ಕೋಬೇಕು ಮಾಲ್ಟೋಸ್. ಇವಾಗ ಇದೆರಡು ಗ್ಲೂಕೋಸ್. ನಾನು ಪೂರ್ತಿ ಬರೆಯಲ್ಲ. ಓಕೆ. ಸೊ ದಿಸ್ ಇಸ್ ದ ಗ್ಲೂಕೋಸ್. ಸೊ ಮಾಲ್ಟೋಸ್ ಹೇಗ್ ಬರುತ್ತೆ ಗೊತ್ತಿದೆ ಅಲ್ವಾ? ಮಾಲ್ಟೋಸ್ ಅಂದ್ರೆ ಈ ತರ ಬರಬೇಕು. ದಿಸ್ ಇಸ್ ಎಲ್. ಕರೆಕ್ಟಾ? ಸೊ ಅಂದ್ರೆ ಇದು ನಿಮ್ಗೆ ಫಸ್ಟ್ ಕಾರ್ಬನ್ ಅಂಡ್ ದಿಸ್ ಇಸ್ ಫೋರ್ತ್ ಕಾರ್ಬನ್. ಯಸ್, ಮಾಲ್ಟೋಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ನೋಡೋಣ. ಲ್ಯಾಕ್ಟೋಸ್ ಹೆಂಗ್ ಬರೀತೀರಾ? ಸೇಮ್ 2 ಸ್ಟ್ರಕ್ಚರ್ ಬರೀತೀರಾ. ಸೊ ಹಿಂಗ್ ಬರ್ದು ಈ ತರ. ಕರೆಕ್ಟ್? ದಿಸ್ ಇಸ್ ಲ್ಯಾಕ್ಟೋಸ್. ಎಸ್, ಫಸ್ಟ್ ಕಾರ್ಬನ್ ಫೋರ್ತ್ ಕಾರ್ಬನ್ ಇದ್ರಲ್ಲೂ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಸ್ಟಾರ್ಚ್ ತಗೊಳ್ಳಿ. ಸ್ಟಾರ್ಚ್ ಅಲ್ಲೂ ಕೂಡ ಸೇಮ್ ಲೈಕ್ ಇದೇ ತರನೇ ಮೋರ್ ದೆನ್ 2 ಮಾಲ್ಟೋಸ್ ಆರ್ ಗ್ಲೂಕೋಸ್ ಇರುತ್ತೆ. ಸೊ ಈ ತರ ಕಾಂಬಿನೇಷನ್ ಇರುತ್ತೆ. ಓಕೆ, ಚೈನ್ ಇರುತ್ತೆ. ದಟ್ ಇಸ್ ಸ್ಟಾರ್ಚ್. ಸ್ಟಾರ್ಚ್ ಅಲ್ಲೂ ಇದೆ. ಸೊ ಹಾಗಾದ್ರೆ ಯಾವ್ದ್ರಲ್ಲಿಲ್ಲ? ಸುಕ್ರೋಸ್ ಅಲ್ಲಿಲ್ಲ. ಓಕೆ, ಸುಕ್ರೋಸ್ ಅಲ್ಲಿ ಬರೋದಿಲ್ಲ. ಅಂಡರ್ಸ್ಟುಡ್? ಸೊ ಸುಕ್ರೋಸ್ ಹಾಗಿದ್ರೆ ಯಾವ್ದ್ರಲ್ಲಿಲ್ಲ? ಸುಕ್ರೋಸ್ ಅಲ್ಲಿ ಬರೋದಿಲ್ಲ. ಓಕೆ, ಅಂಡರ್ಸ್ಟುಡ್? ಎಸ್, ಅಂಡರ್ಸ್ಟುಡಾ? ನೆಕ್ಸ್ಟ್ ಕ್ವಶನ್. ದ ವಿಟಮಿನ್ ಹೆಲ್ಪ್ಸ್ ಇನ್ ದ ಕ್ಲಾಟಿಂಗ್ ಫ್ಯಾಕ್ಟರ್. ನಾನು ಏನು ಹೇಳಿದೆ? ಕ್ಲಾಟಿಂಗ್ ಹೆಂಗ್ ನೆನ್ಪಿಟ್ಕೋಬೇಕು? ವಿಟಮಿನ್ ಕೆ ಇಸ್ ಕ್ಲಾಟಿಂಗ್. ಕರೆಕ್ಟಾ? ಸೊ ಎಸ್, ಕೆ ಇಸ್ ದ ವಿಟಮಿನ್ ಬಿ. ಸಾರಿ, ಕೆ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ಕ್ಲಾಟಿಂಗ್ ಫ್ಯಾಕ್ಟರ್ ಆಫ್ ಬ್ಲಡ್. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್. ಇನ್ ನ್ಯೂಕ್ಲಿಕ್ ಆಸಿಡ್ ನ್ಯೂಕ್ಲಿಯೋಟೈಡ್ಸ್ ಆರ್ ಜಾಯಿಂಟ್ ಟುಗೆದರ್. ಯಾವ ಲಿಂಕೇಜ್ ಇರುತ್ತೆ? ಪಾಸ್ಫೋ ಡೈಎಸ್ಟರ್ ಲಿಂಕೇಜ್. ನೋಡಿ, ಎಲ್ಲ ಪಾಸ್ಫೋ ಅಂತಾನೆ ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಮಾಡೋದಕ್ಕೆ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಪಾಸ್ಫೋ ಡೈಎಸ್ಟರ್ ಲಿಂಕೇಜ್. ಎಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಜನರಲಿ ವಾಟರ್ ಇನ್ಸಾಲ್ಯುಬಲ್. ವಾಟರ್ ಇನ್ಸಾಲ್ಯುಬಲ್ ಯಾವುದು ಅಂತ ಕೇಳ್ತಿದ್ದಾನೆ. ಓಕೆ, ಇಲ್ಲೇನು ಹೇಳಿದಾನಪ್ಪ? ಪ್ರೋಟೀನ್, ಫೈಬ್ರಸ್ ಪ್ರೋಟೀನ್, ವಿಟಮಿನ್ ಸಿ. ನಾವು ವಾಟರ್ ಸಾಲ್ಯುಬಲ್ ವಿಟಮಿನ್ ಯಾವ್ದು? ವಿಟಮಿನ್ ಸಿ ಅಂಡ್ ಬಿ. ಸೊ ಈ ಆಪ್ಷನ್ ನಮಗೆ ಬರಲ್ಲ, ಬಿಕಾಸ್ ಅವ್ನು ಕೇಳಿರೋದು ಇನ್ಸಾಲ್ಯುಬಲ್. ನೆಕ್ಸ್ಟ್ ಗ್ಲೈಸಿನ್ ಇದೆ, ಅಮಲೈಸ್ ಇದೆ, ಫೈಬ್ರಸ್ ಇದೆ. ಅಮಲೈಸ್ ಅಲ್ಲಿ ನಥಿಂಗ್ ಬಟ್ ನಮಗೆ ಎರಡಿದೆ. ಯಾವ್ದ್ಯಾವುದು? ಒಂದು ಅಮಲೈಸ್ ಅಂಡ್ ಅಮೈಲೋಪೆಕ್ಟಿನ್ ಅಂತ. ಓಕೆ, ದೀಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಸ್ಟಾರ್ಚ್. ದಿಸ್ ಇಸ್ ವಾಟರ್ ಸಾಲ್ಯುಬಲ್, ದಿಸ್ ಇಸ್ ವಾಟರ್ ಇನ್ಸಾಲ್ಯುಬಲ್. ಕರೆಕ್ಟಾ? ಸೊ ನಮಗೆ ಕೊಟ್ಟಿರೋದೇನು? ನಮಗೆ ಕೊಟ್ಟಿರೋದು ಅಮೈಲೋಸ್. ಸೊ ಇಟ್ ಇಸ್ ಅ ವಾಟರ್ ಸಾಲ್ಯುಬಲ್. ಸೊ ಹಾಗಾದ್ರೆ ಈ ಆಪ್ಷನ್ ಅಲ್ಲ. ನೆಕ್ಸ್ಟ್ ಗ್ಲೈಸಿನ್. ಎಸ್, ಗ್ಲೈಸಿನ್ ಇಸ್ ಅ ವಾಟರ್ ಸಾಲ್ಯುಬಲ್. ಯಾಕಂದ್ರೆ ಇಟ್ ಇಸ್ ಅನ್ ಅಮೈನೋ ಆಸಿಡ್. ಅಮೈನೋ ಆಸಿಡ್ಸ್ ಆರ್ ವಾಟರ್ ಸಾಲ್ಯುಬಲ್. ಸೊ ಹಾಗಾದ್ರೆ ಉಳ್ಕೊಂಡಿರೋದೇನು? ಸೊ ಉಳ್ಕೊಂಡಿರೋದು ಒಂದೇ ಫೈಬ್ರಸ್ ಪ್ರೋಟೀನ್. ಯಾಕಂದ್ರೆ ಫೈಬ್ರಸ್ ಪ್ರೋಟೀನ್ ಅಲ್ಲಿ ನಮಗೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅದನ್ನ ನಾವು ಈಸಿಯಾಗಿ ಹೈಡ್ರಲೈಸ್ ಮಾಡೋದಕ್ಕಾಗೋದಿಲ್ಲ. ಸೊ ದಟ್ಸ್ ವೈ ಫೈಬ್ರಸ್ ಪ್ರೋಟೀನ್ಸ್ ಆರ್ ವಾಟರ್ ಇನ್ಸಾಲ್ಯುಬಲ್. ಇನ್ನ ಒಂದು ಪ್ರೋಟೀನ್ ಇದೆ, ಗ್ಲಾಬ್ಯುಲರ್ ಪ್ರೋಟೀನ್ ಅಂತ ಕೊಡ್ತಾರೆ. ಗ್ಲಾಬ್ಯುಲರ್ ಪ್ರೋಟೀನ್ ಇಸ್ ಅ ವಾಟರ್ ಸಾಲ್ಯುಬಲ್. ಅರ್ಥ ಆಯ್ತಾ? ಓಕೆ, ಫೈಬ್ರಸ್ ಇಸ್ ವಾಟರ್ ಇನ್ಸಾಲ್ಯುಬಲ್. ಎಸ್. ಓಕೆ, ಸೊ ನೆಕ್ಸ್ಟ್ ಒನ್ 18 ಅಲ್ಲಿ ಕೇಳಿರೋದು. ವಿಚ್ ಆಫ್ ದ ಫಾಲೋಯಿಂಗ್ ಬೇಸಿಸ್ ಇಸ್ ನಾಟ್ ಪ್ರೆಸೆಂಟ್ ಇನ್ DNA. ಸೊ DNA ದಲ್ಲಿ ಯಾವ್ದು ಪ್ರೆಸೆಂಟ್ ಇಲ್ಲ ಅಂತ ನಾವು DNA ದಲ್ಲಿ ನಮಗೆ 4 ಇದೆ. ಸೊ ಏನ್ ಬರುತ್ತೆ? ಎ, ಟಿ, ಸಿ, ಜಿ. ಓಕೆ, RNA ದಲ್ಲೂ 4 ಇದೆ. ಏನೇನ್ ಬರುತ್ತೆ? ಎ, ಯು, ಜಿ, ಸಿ. ನೋಡಿ, ಎ ಕಾಮನ್, ಅಡಿನೈನ್ ಇಸ್ ಕಾಮನ್. ಎಸ್, ಇದು ಬರುತ್ತೆ. ನೆಕ್ಸ್ಟ್ ಗ್ವಾನೈನ್ ಇಸ್ ಕಾಮನ್. ಸೊ ಗ್ವಾನೈನು ಇರುತ್ತೆ. ಸೈಟೋಸಿನ್ ಕೂಡ ಕಾಮನ್, ಸೈಟೋಸಿನ್ ಇರುತ್ತೆ. ಏನ್ ಡಿಫ್ರೆನ್ಸ್ RNA DNA-ಗೂ? DNA ಆದ್ರೆ ನಿಮ್ಗೆ ಥೈಮಿನ್ ಇರಬೇಕು, RNA ಆದ್ರೆ ನಿಮ್ಗೆ ಯುರಾಸಿಲ್ ಇರಬೇಕು. ಅರ್ಥ ಆಯ್ತಾ? ಸೊ ಇದು DNA ದಲ್ಲಿ ಬರೋದಿಲ್ಲ, ಇದು RNA ದಲ್ಲಿ ಬರೋದಿಲ್ಲ. ಇವಾಗ ಇಲ್ಲಿ DNA ದಲ್ಲಿ ಯುರಾಸಿಲ್ ಬರೋದಿಲ್ಲ. ಸೊ ಆಪ್ಷನ್ ಡಿ. ಎಸ್, ಅರ್ಥ ಆಯ್ತಾ ಹೆಂಗೆ ಅಂತ? ಎಸ್. ನೆಕ್ಸ್ಟ್, ದ ಗ್ಲೈಕೋಸೈಡಿಕ್ ಲಿಂಕೇಜ್ ಇನ್ವಾಲ್ವ್ಡ್ ಇನ್ ಲಿಂಕೇಜ್ ದ ಗ್ಲೂಕೋಸ್ ಯೂನಿಟ್ ಇನ್ ಅಮೈಲೇಸ್ ಪಾರ್ಟ್ ಆಫ್ ಸ್ಟಾರ್ಚಸ್. ನಾನು ಆಗ್ಲೇ ಹೇಳಿದೆ ನಿಮಗೆ ಅಮೈಲೇಸ್ ಹೆಂಗ್ ಬರೆಯೋದು ಅಂತ. ಅಮೈಲೇಸ್ ಅಂದ್ರೆ ಹೆಂಗ್ ನೆನ್ಪಿಟ್ಕೊಳ್ಳಿ? ರಿಮೆಂಬರ್ ಲೈಕ್ ಮಾಲ್ಟೋಸ್ ಅಂತ ನೆನ್ಪಿಟ್ಕೋಬೇಡಿ. ಅಮೈಲೇಸ್ ಅಂದ್ರೆ ಮಾಲ್ಟೋಸ್, ಲೇಸ್. ಸೊ ಮಾಲ್ಟೇಸ್ ಬರುತ್ತೆ ನಿಮಗೆ. ಓಕೆ, 1 ಸೆಕೆಂಡ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಅಸ್, ಇನ್ನು ಹಂಗೆ ಹೋಗುತ್ತೆ, ಮಾಲ್ಟೇಸ್. ಅಮೈಲೋಪೆಕ್ಟಿನ್ ಅಂದ್ರೆ ಯು ವಿಲ್ ಗೆಟ್ ಆಸ್ ಈ ತರ ಬರುತ್ತೆ. ಸೊ ನಥಿಂಗ್ ಬಟ್ ಲ್ಯಾಕ್ಟೋಸ್. ಅರ್ಥ ಆಯ್ತಾ? ಅಮೈಲೇಸ್ ಅಂದ್ರೆ ಮಾಲ್ಟೇಸ್,
ಅಮೈಲೋಪೆಕ್ಟಿನ್ ಅಂದರೆ ಲ್ಯಾಕ್ಟೋಸ್ ಅಂತ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಅಮೈಲೋಸ್ ಕೇಳಿದ್ದಾರೆ. ಹಾಗಾದ್ರೆ ಯಾವುದ್ರಲ್ಲಿರುತ್ತೆ? ಆಬ್ವಿಯಸ್ಲಿ ಇಟ್ ಈಸ್ 1 ಆ್ಯಂಡ್ 4 ಕರೆಕ್ಟಾ? 1 ಆ್ಯಂಡ್ 4 ಅಲ್ಲಿ ಇರುತ್ತೆ. ಸೊ 1 ಆ್ಯಂಡ್ 4 ಲೆಟ್ಸ್ ಚೆಕ್. ಯು ಹ್ಯಾವ್ 1 ಆ್ಯಂಡ್ 4 ಬೀಟಾನಾ ಅಥವಾ 1 ಆ್ಯಂಡ್ 4 ಆಲ್ಫಾನಾ? ನೋ. ಅಮೈಲೇಸಲ್ಲಿ ಬರೋದು ಆಲ್ಫಾ ಡಿ ಮಾಲ್ಟೋಸ್. ಓಕೆನಾ? ಅಮೈಲೋಪೆಕ್ಟಿನಲ್ಲಿ ಬರೋದು ಬೀಟಾ ಡಿ ಗ್ಲೂಕೋಸ್. ಓಕೆ. ಸೊ ನಾವು ನಥಿಂಗ್ ಬಟ್ ನಮ್ಗಿಲ್ಲಿ ಬರೋದೇನಪ್ಪ 1 ಆ್ಯಂಡ್ 4 ಆಲ್ಫಾ ಬರುತ್ತೆ. ಎಸ್. ಅರ್ಥ ಆಯ್ತಾ? ಸೊ ನಾವು ಸಿ, ಸೊ ದೀಸ್ ಆರ್ ದ ಕ್ವಶನ್ಸ್ ವಿಚ್ ಆರ್ ಆಸ್ಕ್ಡ್ ಇನ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ಸ್. ನಿಯರ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 to 3 ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್. ತುಂಬ ಈಸಿ ಆಗಿದೆ. ಸೊ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ, ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಅದನ್ನು ಹೋಗಿ ಅಟೆಂಡ್ ಮಾಡಿ. ಅವಾಗ ನಿಮ್ಗೆ ಇನ್ನೂ ಈಸಿ ಅನಿಸುತ್ತೆ. ಓಕೆ. ಐ ಹೋಪ್ ದಿಸ್ ಚಾಪ್ಟರ್ ಇಸ್ ವೆರಿ ಈಸಿ. ನೀವು ಆರಾಮ್ಸೆ 2 to 3 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ ಅಂತ. ಓಕೆ. ಸೊ ಥ್ಯಾಂಕ್ ಯು.